ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಾಮನ್ ಟ್ಯುಟೋರಿಯಲ್ ಫಾರ್ GK ಚಾನಲ್. ಫ್ರೆಂಡ್ಸ್, ತಮ್ಮೆಲ್ಲರಿಗೆ ಮತ್ತೊಮ್ಮೆ ನಮ್ಮ ಈ ರಾಮನ್ ಟ್ಯುಟೋರಿಯಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾವು ಇದೀಗಾಗಲೇ ಶೈಕ್ಷಣಿಕ ಮನೋವಿಜ್ಞಾನವನ್ನು ಕುರಿತು ಅಧ್ಯಯನ ಮಾಡುತ್ತಿದ್ದೇವೆ. ಅದರಲ್ಲಿ ಮೊದಲ ಒಂದು ಚಾಪ್ಟರ್ಗಳನ್ನು ತಿಳಿದುಕೊಂಡಿದ್ದೇವೆ. ಇದೀಗ ಮುಂದುವರೆದ ಒಂದು ಭಾಗ ಬೆಳವಣಿಗೆ ಮತ್ತು ವಿಕಾಸವನ್ನು ಕುರಿತಾಗಿ. ಶೈಕ್ಷಣಿಕ ಮನೋವಿಜ್ಞಾನದ ಈ ಭಾಗ 3 ವಿಡಿಯೋ ಬೆಳವಣಿಗೆ ಮತ್ತು ವಿಕಾಸದ ಕುರಿತಾಗಿ. ಸೊ ಫ್ರೆಂಡ್ಸ್, ನನ್ನ ಈ ಮೊದಲಿನ 2 ವಿಡಿಯೋಗಳು ತಮಗೆ ಇಷ್ಟವಾಗಿದೆ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಅಂದ್ಕೊಳ್ತೇನೆ. ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದವರು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಸೊ ಫ್ರೆಂಡ್ಸ್, ಹಾಗಾದರೆ ನಮ್ಮ ಇಂದಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ. ಬೆಳವಣಿಗೆ ಮತ್ತು ವಿಕಾಸ. ಬೆಳವಣಿಗೆ ಮತ್ತು ವಿಕಾಸ ಎಂಬ 2 ಪದಗಳು ಪರ್ಯಾಯ ಪದಗಳಾಗಿಯೇ ಬಳಕೆ ಮಾಡಲಾಗುತ್ತದೆ. ಎರಡರ ಒಂದು ಅರ್ಥವನ್ನು ನೋಡಿದಾಗ ಎರಡರನ್ನು ಪೂರಕವಾದಂಥ ಪದಗಳೆಂದು ಹೇಳಬಹುದು. ಆದರೆ ಎರಡರ ಒಂದು ನಡುವೆ ಇರ್ತಕ್ಕಂಥ ಸ್ವರೂಪವನ್ನು ನಾವು ಅರ್ಥ ಗಂಭೀರಿತವಾಗಿ ಮತ್ತು ಅದರ ಒಂದು ಜ್ಞಾನವನ್ನು ಆಳವಾಗಿ ಅಭ್ಯಸಿಸಿದಾಗ ಮತ್ತು ಅವಲೋಕಿಸಿದಾಗ ಅವೆರಡರ ನಡುವೆ ಇರ್ತಕ್ಕಂಥ ಒಂದು ಚಿಕ್ಕದಾದ ಒಂದು ವ್ಯತ್ಯಾಸವನ್ನು ಕಾಣಬಹುದು. ಯಾವ ರೀತಿ ಎಂದರೆ, ಬೆಳವಣಿಗೆಯು ತಾಯಿಯ ಗರ್ಭದಿಂದಲೇ ಪ್ರಾರಂಭವಾಗಿ ನಿಸರ್ಗದಲ್ಲಿ ತನ್ನ ಒಂದು ಪರಿಪೂರ್ಣತೆಯನ್ನು ಹೊಂದು ಅದು ಅಲ್ಲಿಗೆ ನಿಂತುಕೊಳ್ಳುತ್ತದೆ. ಯಾವುದು? ಬೆಳವಣಿಗೆ. ಆದರೆ ವಿಕಾಸವು ಮಗುವಿನ ಜನನದಿಂದ ಪ್ರಾರಂಭಿಸಿ ಮಗುವಿನ ಒಂದು ಗೋರಿಯವರೆಗೆ, ಅಂದರೆ ಮಗುವಿನ ಒಂದು ಮೃದಾಪ್ತದವರೆಗೆ ನಡೀತಕ್ಕಂಥ ಒಂದು ಪ್ರಕ್ರಿಯೆ ಎಂದು ಹೇಳಬಹುದು. ಈ ರೀತಿ ಬೆಳವಣಿಗೆ ಮತ್ತು ವಿಕಾಸವು ಒಂದಕ್ಕೊಂದು ಪೂರಕ ಮತ್ತು ಒಂದನ್ನು ಒಂದು ಅವಲಂಬಿತವಾಗಿವೆ ಎಂದು ಹೇಳಬಹುದು. ಹಾಗಾದರೆ ಬೆಳವಣಿಗೆ ಎಂದರೇನು? ಸೊ ಫ್ರೆಂಡ್ಸ್, ಬೆಳವಣಿಗೆ ಎಂದರೆ ದೈಹಿಕ ಬದಲಾವಣೆಯಾಗಿದ್ದು, ಬೆಳವಣಿಗೆ ಒಂದು ರೀತಿ ಜೀವಿಯ ಅಥವಾ ಮಾನವನ ದೇಹದಲ್ಲಿ ನಡೀತಕ್ಕಂಥ ದೈಹಿಕ ಬೆಳವಣಿಗೆಯಾಗಿದ್ದು, ದೇಹದಲ್ಲಾಗ್ತಕ್ಕಂಥ ಅಂದರೆ ಜೀವಿಯ ಅಥವಾ ಮಾನವನ ದೇಹದಲ್ಲಾಗ್ತಕ್ಕಂಥ ಉದ್ದ, ಎತ್ತರ, ತೂಕಗಳಲ್ಲಾಗುವ ಹೆಚ್ಚಳವಾಗಿದ್ದು ಇದನ್ನು ಪರಿಮಾಣಾತ್ಮಕ ಬದಲಾವಣೆಗೆ ಸಂಬಂಧಿಸಿದೆ. ಈ ಬೆಳವಣಿಗೆಯು ವ್ಯಕ್ತಿಯ ಒಂದು ಬಾಹ್ಯವಾದಂಥ ಒಂದು ಬೆಳವಣಿಗೆಯಾಗಿದ್ದು ಇದನ್ನು ನಾವು ಕಣ್ಣಿನಿಂದ ವೀಕ್ಷಿಸಬಹುದು ಮತ್ತು ಸಾಮಾನ್ಯವಾಗಿ ಇದನ್ನು ನಾವು ಅಳತೆ ಕೂಡ ಮಾಡಬಹುದು. ಈ ರೀತಿಯಾದಂಥ ಒಂದು ಪರಿಮಾಣಾತ್ಮಕ ಬದಲಾವಣೆಗೆ ಬೆಳವಣಿಗೆ ಎಂದು ಕರೆಯಲಾಗುತ್ತದೆ. ಹಾಗಾದರೆ ಬೆಳವಣಿಗೆಯ ವ್ಯಾಖ್ಯಾನ. ಕ್ರೋ ಎಂತಕ್ಕಂಥ ಮನೋವಿಜ್ಞಾನಿಯ ಪ್ರಕಾರ ಬೆಳವಣಿಗೆ ಎಂದರೆ ರಚನಾತ್ಮಕ ಮತ್ತು ಶಾರೀರಿಕ ಬದಲಾವಣೆಯನ್ನೇ ಬೆಳವಣಿಗೆ ಎನ್ನುವರು. ಜೀವಿಯ ಅಥವಾ ಮಾನವನ ರಚನಾತ್ಮಕ ಮತ್ತು ಶಾರೀರಿಕ ಬದಲಾವಣೆಗಳನ್ನೇ ಬೆಳವಣಿಗೆ ಎಂದು ಕರೆಯುತ್ತಾರೆ. ಇಷ್ಟು ಬೆಳವಣಿಗೆಯ ಕುರಿತಾಗಿ. ಮುಂದುವರೆದು ವಿಕಾಸ. ವಿಕಾಸವು ವ್ಯಕ್ತಿಯ ಗರ್ಭದಿಂದ ಗೋರಿಯವರೆಗೆ ಅಥವಾ ಹುಟ್ಟಿನಿಂದ ಚಟ್ಟದವರೆಗೆ ನಿರಂತರವಾಗಿ ನಡೀತಕ್ಕಂಥ ಒಂದು ಬದಲಾವಣೆ, ಅದನ್ನೇ ನಾವು ವಿಕಾಸ ಎಂದು ಕರೆಯುತ್ತಾರೆ. ಹಾಗಾದರೆ ವ್ಯಕ್ತಿಯು ಹುಟ್ಟಿನಿಂದ ಸಾಯುವವರೆಗೆ ನಿರಂತರವಾಗಿ ತನ್ನ ಜೀವನದ ಪರ್ಯಂತ ಅನೇಕವಾದಂಥ ಬದಲಾವಣೆಗಳಿಗೆ ಒಳಪಡುತ್ತಾನೆ. ಈ ಬದಲಾವಣೆಗಳಿಂದ ತಾನು ಅನೇಕ ಅನುಭವಗಳನ್ನು ಪಡೆಯುತ್ತಾನೆ. ಈ ರೀತಿ ವ್ಯಕ್ತಿಯ ಜೀವನವು ವಿಕಾಸದತ್ತ ಸಾಗುತ್ತದೆ. ಇದರ ಒಂದು ಬದಲಾವಣೆಯನ್ನೇ ವಿಕಾಸ ಎಂದು ಕರೆಯುತ್ತಾರೆ. ಹಾಗಾದರೆ ಫ್ರೆಂಡ್ಸ್, ವಿಕಾಸದ ಒಂದು ವ್ಯಾಖ್ಯಾನ. ಗೆಸೆಲ್ ಎಂತಕ್ಕಂಥ ಒಬ್ಬ ಮನೋವಿಜ್ಞಾನಿಯ ಪ್ರಕಾರ ವಿಕಾಸವೆಂದರೆ ವ್ಯಕ್ತಿಯಲ್ಲಿ ಸುವ್ಯವಸ್ಥಿತ ಹಾಗೂ ಸುಸಂಬಂಧಿತ ರೀತಿಯಲ್ಲಿ ಸುವ್ಯವಸ್ಥಿತವಾದ ಹಾಗೂ ಸುಸಂಬಂಧಿತವಾದಂಥ ರೀತಿಯಲ್ಲಿ ಉಂಟಾಗುವ ಪರಿವರ್ತನಾ ಸರಣಿಗೆ ವಿಕಾಸ ಎಂದು ಕರೆಯುತ್ತಾರೆ. ವ್ಯಕ್ತಿಯಲ್ಲಿ ನಡೀತಕ್ಕಂಥ ಸುವ್ಯವಸ್ಥಿತ ಮತ್ತು ಕ್ರಮಬದ್ಧವಾದಂಥ ರೀತಿಯಲ್ಲಿ ಉಂಟಾಗ್ತಕ್ಕಂಥ ಅನುಭವದ ರೀತಿಯ ಪರಿವರ್ತನೆ ಆಗಿರ್ಬೋದು ಅಥವಾ ಕಲಿಕಾ ರೀತಿಯ ಪರಿವರ್ತನಾ ಸರಣಿಗೆ ನಾವು ವಿಕಾಸ ಎಂದು ಕರೆಯುತ್ತಾರೆ. ಅದೇ ರೀತಿಯಾಗಿ ವಿಕಾಸ ಎಂದರೆ ವ್ಯಕ್ತಿಯಲ್ಲಿರ್ತಕ್ಕಂಥ ಗುಣಲಕ್ಷಣಗಳ ವ್ಯಾಪ್ತಿ ಅಥವಾ ಅವುಗಳನ್ನು ಮೈಗೂಡಿಸಿಕೊಳ್ಳುವಿಕೆಯಲ್ಲಿ ಆಗ್ತಕ್ಕಂಥ ಹೆಚ್ಚಳ, ತನ್ನ ಒಂದು ದೈನಂದಿನವಾದಂಥ ಒಂದು ಅನುಭವಗಳನ್ನು ಆತನು ಮೈಗೂಡಿಸಿಕೊಳ್ಳುವಿಕೆಯಲ್ಲಿ ಆಗ್ತಕ್ಕಂಥ ಹೆಚ್ಚಳವನ್ನೇ ವಿಕಾಸ ಎಂದು ಕರೆಯಬಹುದು. ಮಗುವಿನಲ್ಲಿ ಆಗ್ತಕ್ಕಂಥ ವರ್ತನಾ ರೀತಿಯ ಬದಲಾವಣೆ ಆಗಿರ್ಬೋದು ಅಥವಾ ಮಗುವಿನಲ್ಲಿ ಆಗ್ತಕ್ಕಂಥ ದೇಹ ಗಾತ್ರದಲ್ಲಾಗ್ತಕ್ಕಂಥ ಗುಣಾತ್ಮಕವಾದಂಥ ಒಂದು ಬದಲಾವಣೆಯನ್ನೇ ವಿಕಾಸ ಎಂದು ಕರೆಯುತ್ತಾರೆ. ಹಾಗಾದರೆ ಫ್ರೆಂಡ್ಸ್, ಬೆಳವಣಿಗೆಯು ಪರಿಮಾಣಾತ್ಮಕವಾಗಿದ್ದರೆ ವಿಕಾಸವು ಗುಣಾತ್ಮಕವಾದುದಾಗಿದೆ. ಮುಂದುವರೆದು ಬೆಳವಣಿಗೆ ಮತ್ತು ವಿಕಾಸದ ತತ್ವಗಳು. ಪ್ರಿನ್ಸಿಪಲ್ ಆಫ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಬೆಳವಣಿಗೆ ಮತ್ತು ವಿಕಾಸದ ತತ್ವಗಳು ಮಗುವಿನ ಜೀವನದಲ್ಲಾಗಿರ್ಬೋದು ಅಥವಾ ವ್ಯಕ್ತಿಯ ಜೀವನದಲ್ಲಾಗಿರ್ಬೋದು, ಹುಟ್ಟಿನಿಂದ ಅಥವಾ ಗರ್ಭಾವಸ್ಥೆಯ ಹಂತದಿಂದಲೇ ಕೊನೆಯವರೆಗೂ ವಿಕಾಸ ಮತ್ತು ಬೆಳವಣಿಗೆಯು ಅನೇಕ ಒಂದು ತತ್ವಗಳ ಆಧಾರದ ಮೇಲೆ ಸಾಗುತ್ತವೆ. ಮೊದಲನೇದಾಗಿ ಬರ್ತಕ್ಕಂಥದ್ದು ವಿಕಾಸ ನಿರಂತರವಾದರೆ ಬೆಳವಣಿಗೆಯು ನಿರಂತರವಲ್ಲ. ಸೊ ಫ್ರೆಂಡ್ಸ್, ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಬೆಳವಣಿಗೆ ಮತ್ತು ವಿಕಾಸ 2 ಪದಗಳನ್ನು ಪರ್ಯಾಯ ಪದಗಳೆಂದರೂ ಕೂಡ ಅವುಗಳಲ್ಲಿ ಇರ್ತಕ್ಕಂಥ ಒಂದು
ಸ್ವಲ್ಪ ಬದಲಾವಣೆ ಎಂದರೆ ಅದೇ ಒಂದು ನಿರಂತರತೆ ಮತ್ತು ನಿರಂತರತೆ ಇಲ್ಲದೇ ಇರುವುದು ಎಂದು ಹೇಳಬಹುದು. ವಿಕಾಸವು ವ್ಯಕ್ತಿಯ ಜೀವನದ ನಂತರವೂ ಮುಂದುವರಿಯುತ್ತಾ ಹೋಗುತ್ತದೆ, ಆದರೆ ಬೆಳವಣಿಗೆ ಹಾಗಲ್ಲ. ವ್ಯಕ್ತಿಯ ಜೀವನದ ಹಂತದಲ್ಲಿ ಅದು ನಿಲ್ಲುತ್ತದೆ. ಹಾಗಾದರೆ ಬೆಳವಣಿಗೆಯು ಮಗುವಿನ ಜನನದಿಂದ ಪ್ರಾರಂಭಿಸಿ ಒಂದು ಹಂತದವರೆಗೆ ಸಾಗಿ ಅದರಲ್ಲೂ ಕೂಡ ಏರುಪೇರನ್ನು ಕಾಣುತ್ತೇವೆ. ಶೈಶವಾವಸ್ಥೆಯಲ್ಲಿನ ಬೆಳವಣಿಗೆ, ಬಾಲ್ಯಾವಸ್ಥೆಯ ಬೆಳವಣಿಗೆ, ತಾರುಣ್ಯಾವಸ್ಥೆಯ ಬೆಳವಣಿಗೆ, ಈ ರೀತಿಯಾಗಿ ಒಂದು 19 ಅಥವಾ 20ನೇ ವಯಸ್ಸಿನ ನಂತರ ಬೆಳವಣಿಗೆಯು ನಿಲ್ಲಬಹುದು. ಆದರೆ ವಿಕಾಸವು ಜೀವಿಯ ಗರ್ಭದಿಂದ ಗೋರಿಯವರೆಗೆ ಹಾಗೂ ಸಾವಿನ ನಂತರವೂ ನಿರಂತರವಾಗಿ ಮುಂದುವರಿಯುತ್ತಿರುತ್ತದೆ. ಯಾವ ರೀತಿ ಎಂದರೆ, ಉದಾಹರಣೆಗೆ ಮಹಾತ್ಮ ಗಾಂಧೀಜಿಯವರಂತಹ ಒಂದು ಮೌಲ್ಯಗಳು ಇಂದಿಗೂ ಕೂಡ ಪ್ರಸ್ತುತವಾಗಿವೆ. ಅವುಗಳ ಒಂದು ವಿಚಾರಗಳನ್ನು ನಾವು ಇಂದಿಗೂ ಕಾಣುತ್ತೇವೆ. ಈ ರೀತಿಯಾದಂಥ ಒಂದು ವಿಕಾಸಕ್ಕೆ ನಾವೆಂದು ವಿಕಾಸವು ನಿರಂತರವಾದದ್ದು ಮತ್ತು ಬೆಳವಣಿಗೆ ನಿರಂತರವಲ್ಲ ಎಂದು ಹೇಳಬಹುದು. ಹಾಗಾದರೆ ಬೆಳವಣಿಗೆ ಮತ್ತು ವಿಕಾಸ ದರದಲ್ಲಿನ ವ್ಯತ್ಯಾಸ. ಇದೀಗಾಗಲೇ ಹೇಳಿರುವ ಹಾಗೆ ಬೆಳವಣಿಗೆಯು ಒಂದು ಹಂತದಲ್ಲಿ ನಿಲ್ಲುವಂಥದ್ದು, ಆದರೆ ವಿಕಾಸವು ಜೀವನ ಪರ್ಯಂತ ನಡೀತಕ್ಕಂಥದ್ದು. ಈ ರೀತಿಯಾದಂಥ ಒಂದು ದರದಲ್ಲಿನ ಒಂದು ವ್ಯತ್ಯಾಸವನ್ನು ಕಾಣಬಹುದು. ಯಾವ ರೀತಿ ಮಗುವಿನ ತಾಯಿಯ ಗರ್ಭಾವಸ್ಥೆಯಿಂದ ಮಗುವಿನ ಒಂದು ಬೆಳವಣಿಗೆ ಪ್ರಾರಂಭಿಸಿ ಆ ಗರ್ಭಾವಸ್ಥೆ ಹಂತದಲ್ಲಿ ಶೈಶವಾವಸ್ಥೆಗೆ ಬರುವಕ್ಕಿಂತ ಮೊದಲಿನ ಬೆಳವಣಿಗೆ ಹೆಚ್ಚಾಗಿದ್ದು, ಶೈಶವಾವಸ್ಥೆ ಜನನದ ನಂತರ ಮಗುವಿನ ಬೆಳವಣಿಗೆ ಕಡಿಮೆಯಾಗಿದ್ದು, ನಂತರ ಮಗುವಿನ ಬಾಲ್ಯಾವಸ್ಥೆಯಲ್ಲಿನ ಬೆಳವಣಿಗೆ ಮತ್ತು ಬಾಲಕ ಮತ್ತು ಬಾಲಕಿಯರ ನಡುವೆ ಇರತಕ್ಕಂಥ ಒಂದು ಬೆಳವಣಿಗೆ ವ್ಯತ್ಯಾಸವನ್ನು ನಾವು ಕಾಣಬಹುದು. ಆದರೆ ವಿಕಾಸವು ವ್ಯಕ್ತಿಯ ಜೀವನದಲ್ಲಿ ಅದೇ ರೀತಿಯಾಗಿ ವಿಕಾಸವು ಕೂಡ ಹಂತ ಹಂತ ಕ್ರಮಬದ್ಧವಾಗಿ ಹೆಚ್ಚುತ್ತಾ ಹೋಗುತ್ತದೆ. ಈ ರೀತಿಯಾಗಿ ಬೆಳವಣಿಗೆ ಮತ್ತು ವಿಕಾಸದ ದರದಲ್ಲಿ ನಾವು ವ್ಯತ್ಯಾಸವನ್ನು ಕಾಣಬಹುದು. ಮುಂದುವರೆದು ವೈಯಕ್ತಿಕ ಭಿನ್ನತೆ. ಈ ಮಗುವಿನ ಬೆಳವಣಿಗೆ ಮತ್ತು ವಿಕಾಸದಲ್ಲಿ ವಿಶಾಲವಾದ ವ್ಯಕ್ತಿಯ ಭಿನ್ನತೆಯನ್ನು ಕಾಣಬಹುದು. ಮಗುವಿನ ಬೆಳವಣಿಗೆ ಮತ್ತು ವಿಕಾಸದ ಒಂದು ದರದಲ್ಲಿ ನಾವು ವಿಶಾಲವಾದಂಥ ಒಂದು ವ್ಯಕ್ತಿ ಭಿನ್ನತೆಯನ್ನು ಕಾಣಬಹುದು. ವಿವಿಧ ಸ್ತರಗಳಲ್ಲಾಗಿರ್ಬೋದು ಅಥವಾ ವಿವಿಧ ಹಂತಗಳಲ್ಲಿ ಆಗಿರಬಹುದು. ಮಗು ತನ್ನದೇ ಆದಂಥ ಒಂದು ಅದ್ವಿತೀಯ ದರದಲ್ಲಿ ಒಂದು ಪರಿಮಾಣದಲ್ಲಿ ಬೆಳವಣಿಗೆಯನ್ನು ಹೊಂದುತ್ತಿರುತ್ತದೆ. ಆದರೆ ಬೆಳವಣಿಗೆಯ ದರದಲ್ಲಿ ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನತೆಯನ್ನು ಕಾಣಬಹುದಾಗಿದೆ. ಇದನ್ನೇ ನಾವು ವ್ಯಕ್ತಿ ಭಿನ್ನತೆ ಎಂದು ಕರೆಯುತ್ತೇವೆ. ಉದಾಹರಣೆಗೆ ತಾವು ತರಗತಿಯ ಒಂದನೇ ತರಗತಿಯ ಒಂದು ಹಂತಕ್ಕೆ ಹೋದಾಗ ಅಲ್ಲಿರ್ತಕ್ಕಂಥ ಮಗುವಿನ ಅನೇಕ ಮಕ್ಕಳಲ್ಲಿ ಅವರ ವೈಯಕ್ತಿಕವಾದಂಥ ಒಂದು ಭಿನ್ನತೆಯನ್ನು ಕಾಣಬಹುದು. ಅವರ ಬುದ್ಧಿಮಟ್ಟ ಆಗಿರ್ಬೋದು, ಆಸಕ್ತಿ, ಅಭಿರುಚಿಗಳಾಗಿರ್ಬೋದು, ಅವರ ಒಂದು ದೈಹಿಕ ಬೆಳವಣಿಗೆ ಆಗಿರ್ಬೋದು. ಈ ರೀತಿಯಾಗಿ ಬೆಳವಣಿಗೆ ಮತ್ತು ವಿಕಾಸವು ವೈಯಕ್ತಿಕ ಭಿನ್ನತೆ ಮತ್ತು ವ್ಯಕ್ತಿಗತ ಭಿನ್ನತೆಯನ್ನು ಹೊಂದಿವೆ. ಬೆಳವಣಿಗೆ ಮತ್ತು ವಿಕಾಸದ ಮಧ್ಯೆ ಇರುವ ಏಕತೆ. ಬೆಳವಣಿಗೆ ಮತ್ತು ವಿಕಾಸವು ಕೆಲವೊಂದು ಹಂತಗಳಲ್ಲಿ ಒಂದೇ ರೀತಿಯಾದಂಥ ಒಂದು ಐಕ್ಯತೆ ಅಥವಾ ಏಕತೆಯನ್ನು ಹೊಂದಿವೆ ಎಂದು ಹೇಳಬಹುದು. ಯಾವ ರೀತಿ ಮಗುವಿನ ಭಾಷಾ ಬೆಳವಣಿಗೆ ಆಗಿರಬಹುದು. ಹೇಗೆಂದರೆ ಮಗು 3 ಅಥವಾ 2.5 ಅಥವಾ ವರ್ಷಕ್ಕೆ ಬಂದಾಗ ಮಗುವಿನಲ್ಲಿ ಒಂದು ಭಾಷಾ ಸಾಮರ್ಥ್ಯದ ಒಂದು ವ್ಯವಸ್ಥೆ ಬೆಳವಣಿಗೆ ಆಗುತ್ತದೆ. ಇದಕ್ಕೆ ಕಾರಣ ಬೆಳವಣಿಗೆ ಮತ್ತು ವಿಕಾಸದ ಮಧ್ಯೆ ಇರತಕ್ಕಂಥ ಒಂದು ಏಕತೆ. ಮಗುವಿನಲ್ಲಿ ಬೆಳವಣಿಗೆ ಇಷ್ಟು ವರ್ಷ ಆದ ನಂತರ ಮಗುವಿಗೆ ಹಲ್ಲುಗಳು ಮೂಡುವುದಾಗಿರಬಹುದು ಅಥವಾ ಮಗು ಅಂಬೆಗಾಲು ಇಡ್ತಕ್ಕಂಥ ಇದು ಒಂದು ಹಂತ ಬೆಳವಣಿಗೆ ಮತ್ತು ವಿಕಾಸದ ಮಧ್ಯೆ ಇರ್ತಕ್ಕಂಥ ಒಂದು ಏಕತೆ ಎಂದು ಹೇಳಬಹುದು. ಮುಂದುವರೆದು ಬೆಳವಣಿಗೆ ಮತ್ತು ವಿಕಾಸದ ಮಧ್ಯೆ ಇರುವ ಆಂತರಿಕ ಸಂಬಂಧ. ಬೆಳವಣಿಗೆ ಮತ್ತು ವಿಕಾಸವು ತನ್ನದೇ ಆದಂಥ ಆಂತರಿಕ ಸಂಬಂಧವನ್ನು ಒಳಗೊಂಡಿದೆ. ಅದು ದೈಹಿಕವಾಗಿ, ಮಾನಸಿಕವಾಗಿರಬಹುದು, ಸಾಮಾಜಿಕವಾಗಿರ್ಬೋದು. ಮಗುವಿನ ಬೆಳವಣಿಗೆ ಮತ್ತು ವಿಕಾಸದವರು ಆಂತರಿಕವಾದಂಥ ಒಂದು ಸಂಬಂಧ ಮತ್ತು ಅಂತರವಲಂಬಿತವಾಗಿವೆ ಎಂದು ಹೇಳಬಹುದು. ಯಾವುದೇ ಮಗುವಿನ ಒಂದು ಬೆಳವಣಿಗೆ ಹಂತದಲ್ಲಿ ಅಥವಾ ಬೆಳವಣಿಗೆ ಸ್ತರದಲ್ಲಿ ಬೆಳವಣಿಗೆ ಮತ್ತು ವಿಕಾಸವು ಇತರವಾದಂಥ ಒಂದು ಪ್ರಭಾವ, ಪರಿಸರ ಆಗಿರ್ಬೋದು, ಅನುವಂಶೀಯತೆ ಆಗಿರ್ಬೋದು, ಅವುಗಳ ಒಂದು ಪ್ರಭಾವವನ್ನು ಕಾಣುತ್ತೇವೆ. ಈ ಒಂದು ಮಗು ಹೆಚ್ಚಿನ ಒಂದು ವಿಕಾಸ ಮತ್ತು ಬೆಳವಣಿಗೆಯಲ್ಲಿ ಆಂತರಿಕ ಸಂಬಂಧವನ್ನು ಒಳಗೊಂಡಿರುತ್ತದೆ. ಉದಾಹರಣೆಗೆ ಮಗುವಿನಲ್ಲಿ ಮನೆಯ ವಾತಾವರಣ, ಪರಿಸರದ ಪ್ರಭಾವ ಅದು ಬೆಳವಣಿಗೆಗೆ ತಕ್ಕಂತೆ ದೈಹಿಕವಾಗಿರ್ಬೋದು, ಮಾನಸಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು ತನ್ನದೇ ಆದಂಥ ಒಂದು ಪ್ರಭಾವವನ್ನು ಉಂಟು ಮಾಡುತ್ತದೆ. ಈ ರೀತಿಯಾಗಿ ಬೆಳವಣಿಗೆ ಮತ್ತು ವಿಕಾಸವು ತನ್ನದೇ ಆದಂಥ ಆಂತರಿಕ ಸಂಬಂಧವನ್ನು ಕೂಡ ಒಳಗೊಂಡಿವೆ. ಬೆಳವಣಿಗೆ ಮತ್ತು ವಿಕಾಸವು ಸಾಮಾನ್ಯದಿಂದ ನಿರ್ದಿಷ್ಟತೆಯೆಡೆಗೆ ಸಾಗುತ್ತವೆ. ಬೆಳವಣಿಗೆ ಮತ್ತು ವಿಕಾಸವು ಸಾಮಾನ್ಯದಿಂದ ನಿರ್ದಿಷ್ಟತೆಯೆಡೆಗೆ ಸಾಗುತ್ತವೆ. ಮಗುವಿನ ವಿಕಾಸದ ಪ್ರಾರಂಭಿಕ ಹಂತದಲ್ಲಿ ಮಗು ತನ್ನಲ್ಲಿ ತೋರ್ತಕ್ಕಂಥ ಚಟುವಟಿಕೆಗಳ ಮೇಲೆ ನಿಯಂತ್ರಣ ಹೊಂದಿರದೇ ಇರುತ್ತದೆ. ಆದರೆ ನಂತರ ಬೆಳವಣಿಗೆ ಮತ್ತು ವಿಕಾಸದ ನಂತರ ಮಗು ತನ್ನ ಅನೇಕ ಚಟುವಟಿಕೆಗಳಲ್ಲಿ ಮೇಲೆ ಒಂದು ಹಿಡಿತವನ್ನು ಸಾಧಿಸುತ್ತದೆ. ಈ ರೀತಿಯಾಗಿ ಮಗುವಿನ ಬೆಳವಣಿಗೆ ಸಾಮಾನ್ಯದಿಂದ ನಿರ್ದಿಷ್ಟತೆಯೆಡೆಗೆ ಸಾಗುತ್ತದೆ. ಇದನ್ನೇ ನಾವು ಬೆಳವಣಿಗೆ ಮತ್ತು ವಿಕಾಸದಲ್ಲಿರ್ತಕ್ಕಂಥ ಸಾಮಾನ್ಯತೆಯಿಂದ ನಿರ್ದಿಷ್ಟತೆಯೆಡೆಗೆ ಸಾಗುವುದು ಎಂದು ಹೇಳಬಹುದು.
ವಿಕಾಸವು ಒಂದು ಕ್ರಮಬದ್ಧ ವಿನ್ಯಾಸವನ್ನು ಅನುಸರಿಸುತ್ತದೆ. ಜೀವಿಯ ಅಥವಾ ಮಗುವಿನ ಒಂದು ಜೀವನದಲ್ಲಿ ವಿಕಾಸವು ಒಂದು ಕ್ರಮಬದ್ಧವಾದಂಥ ವಿನ್ಯಾಸವನ್ನು ಅನುಸರಿಸುತ್ತೆ. ಇದು ಪ್ರತಿಯೊಂದು ಜೀವಿಗಳಲ್ಲಿ ಕಾಣಬರ್ತಕ್ಕಂಥದ್ದು. ಯಾವ ರೀತಿ? ಶಿರಪಾದಾಭಿಮುಖ ವಿನ್ಯಾಸ. ಶಿರಪಾದಾಭಿಮುಖ ವಿನ್ಯಾಸದಲ್ಲಿ ಮೊದಲು ಮಗುವಿನ ಒಂದು ಶಿರದ ಬೆಳವಣಿಗೆ ಆಗಿ ನಂತರ ಪಾದದೆಡೆಗೆ ತನ್ನ ಬೆಳವಣಿಗೆಯನ್ನು ಉಂಟಾಗುತ್ತದೆ. ಇದನ್ನೇ ಶಿರಪಾದಾಭಿಮುಖ ವಿನ್ಯಾಸ ಎಂದು ಕರೆಯಲಾಗುತ್ತೆ. ನಂತರ ಕೇಂದ್ರ ಪರಿಧಾಭಿಮುಖ ವಿನ್ಯಾಸ. ಕೇಂದ್ರ ಪರಿಧಾಭಿಮುಖವು ಮಗುವಿನ ಒಂದು ತಾಯಿಯ ಗರ್ಭಾವಸ್ಥೆಯಲ್ಲಿದ್ದಾಗ ಮಗುವಿನ ಬೆಳವಣಿಗೆಯು ತನ್ನ ಬೆನ್ಹುರಿಯಿಂದ ಪ್ರಾರಂಭಿಸಿ ಮಗುವಿನ ಇತರ ಒಂದು ಭಾಗದ ಬೆಳವಣಿಗೆ ಉಂಟಾಗುತ್ತದೆ. ಅದೇ ರೀತಿಯಾಗಿ ಜನನದ ನಂತರ ಮಗು ತನ್ನ ಮೊದಲು ಶಿರದ ಮೇಲೆ ಅಥವಾ ತನ್ನ ಭುಜಗಳಿಂದ ಪ್ರಾರಂಭಿಸಿ ತನ್ನ ಇತರ ಒಂದು ದೇಹದ ಭಾಗಗಳನ್ನು ಚಲನೆಗೆ ಪ್ರಾರಂಭಿಸುತ್ತದೆ. ಈ ರೀತಿಯಾಗಿ ಕೇಂದ್ರ ಪರಿಧಾಭಿಮುಖ ವಿನ್ಯಾಸವನ್ನು ಕೂಡ ಅನುಸರಿಸುತ್ತದೆ. ಅದೇ ರೀತಿಯಾಗಿ ವಿಕಾಸವು ಚಲನೆಯ ವಿನ್ಯಾಸವಾಗಿದೆ. ಈ ಚಲನೆಯ ವಿನ್ಯಾಸವು ಸಾರ್ವತ್ರಿಕವಾದದ್ದು ಎಂದು ಹೇಳಬಹುದು. ಏಕೆಂದರೆ ಪ್ರಪಂಚದಲ್ಲಿ ಯಾವುದೇ ಒಂದು ಜನಾಂಗದ ಮಗುವಾಗಿರಬಹುದು ಅಥವಾ ಯಾವುದೇ ಒಂದು ಮಗುವಿನಲ್ಲಿ ಚಲನೆಯ ವಿನ್ಯಾಸ ಒಂದು ಹಂತದಿಂದ ಪ್ರಾರಂಭವಾಗುತ್ತದೆ. ಮೊದಲು ಮಗು ಹೊಟ್ಟೆ ಎಳೆಯುವುದು, ನಂತರ ಅಂಬೆಗಾಲಿಡುವುದು, ಮತ್ತೆ ಮುಂದೆ ಹೋಗಿ ನಡೆಯುವುದು. ಈ ರೀತಿ ಚಲನೆಯು ಒಂದು ಕ್ರಮಬದ್ಧವಾದಂಥ ಒಂದು ವಿನ್ಯಾಸವನ್ನು ಒಳಗೊಂಡಿದೆ ಎಂದು ಹೇಳಬಹುದು. ಮುಂದುವರೆದು ವಿಕಾಸವು ದ್ವಿಪಾರ್ಶ್ವತೆಯಿಂದ ಏಕಪಾರ್ಶ್ವತೆಯೆಡೆಗೆ ಸಾಗುತ್ತದೆ. ಸೊ ಫ್ರೆಂಡ್ಸ್, ಇದರ ಒಂದು ದ್ವಿಪಾರ್ಶ್ವತೆಯಿಂದ ಏಕಪಾರ್ಶ್ವತೆ, ತಾವು ಚಿಕ್ಕ ಮಕ್ಕಳನ್ನು ನೋಡಿದಾಗ ಅಥವಾ ತಾವು ಚಿಕ್ಕವರಾಗಿದ್ದಾಗ ತಮ್ಮ ಒಂದು ಬಳಕೆಯು ಮತ್ತು ಇದೀಗ ತಾವು ಬಳಕೆ ಮಾಡ್ತಕ್ಕಂಥ ಅನೇಕವಾದಂಥ ಒಂದು ವೈಯಕ್ತಿಕವಾದಂಥ ಒಂದು ಕೆಲಸಗಳಲ್ಲಿ ವ್ಯತ್ಯಾಸವನ್ನು ಕಾಣಬಹುದು. ಮೊದಲು ಮಗು ತನ್ನ ಎರಡೂ ಕೈಗಳನ್ನು ಬಳಕೆ ಮಾಡುತ್ತದೆ. ಯಾವುದೇ ಒಂದು ವಿಷಯದ ಊಟ ಮಾಡುವುದಾಗಿರ್ಬೋದು ಅಥವಾ ಇತರ ಯಾವುದೇ ಕೆಲಸಗಳಿಗೆ ಎರಡೂ ಕೈಗಳನ್ನು ಬಳಕೆ ಮಾಡುತ್ತದೆ. ನಂತರ ಕ್ರಮಬದ್ಧವಾಗಿ ಯಾವ ಕೆಲಸಕ್ಕೆ ಯಾವ ಒಂದು ದೇಹದ ಭಾಗವನ್ನು ಬಳಕೆ ಮಾಡಬೇಕು ಎಂತಕ್ಕಂಥ ಒಂದು ಜ್ಞಾನ ಮಗುವಿಗೆ ಬೆಳೆಯುತ್ತದೆ. ಈ ರೀತಿಯಾಗಿ ವಿಕಾಸವು ದ್ವಿಪಾರ್ಶ್ವತೆಯಿಂದ ಏಕಪಾರ್ಶ್ವತೆಯೆಡೆಗೆ ಸಾಗುತ್ತದೆ ಎಂದು ಹೇಳಬಹುದು. ಸೊ ಫ್ರೆಂಡ್ಸ್, ಮುಂದುವರೆದು ಮಾನವನ ವಿಕಾಸದ ಹಂತಗಳು. ಮಾನವನ ವಿಕಾಸವು ಪ್ರಮುಖವಾಗಿ ಮೊದಲನೇದಾಗಿ ಬರ್ತಕ್ಕಂಥದ್ದು ಪ್ರಸವ ಪೂರ್ವ ಹಂತ. ಅಂದರೆ ಮಗುವಿನ ಗರ್ಭಾಂಕುರದಿಂದ ಜನನದವರೆಗಿನ ಒಂದು ಹಂತವನ್ನು ಪ್ರಸವ ಪೂರ್ವ ಹಂತ ಎಂದು ಕರೆಯಲಾಗುತ್ತದೆ. ನಂತರ ಶೈಶವ ಹಂತವು ಮಗು ಜನಿಸಿದಿಂದ 2 ವರ್ಷಗಳ ಒಂದು ಅವಧಿ. ಇಲ್ಲಿ ಹಸುಳೆತನ ಕೂಡ ಬರುತ್ತದೆ. ಹಸುಳೆತನವು ಶೈಶವಾವಸ್ಥೆ ಎಂದರೆ ಮಗು ಜನಿಸಿದ್ರಿಂದ 2 ವಾರ ಅಥವಾ 3 ವಾರಗಳ ಒಂದು ಹಂತವಾಗಿದ್ದು, ನಂತರ ಹಸುಳೆತನವು 2 ಅಥವಾ 3 ವಾರದಿಂದ 2 ವರ್ಷಗಳವರೆಗಿನ ಒಂದು ಕಾಲಾವಧಿಯಾಗಿರುತ್ತದೆ. ನಂತರ ಬಾಲ್ಯಾವಸ್ಥೆಯು ಮಗುವಿನ 2 ವರ್ಷದಿಂದ 12 ವರ್ಷದವರೆಗಿನ ಒಂದು ಕಾಲಾವಧಿ. ಬಾಲ್ಯಾವಸ್ಥೆಯಲ್ಲಿ ಮತ್ತೆ 2 ವಿಧಗಳು, ಒಂದು ಪೂರ್ವ ಬಾಲ್ಯಾವಸ್ಥೆ ಮತ್ತೊಂದು ಉತ್ತರ ಬಾಲ್ಯಾವಸ್ಥೆ. ನಂತರ ಬರ್ತಕ್ಕಂಥದ್ದು ತಾರುಣ್ಯಾವಸ್ಥೆಗಿಂತ ಮೊದಲು ಬರ್ತಕ್ಕಂಥದ್ದು ಲೈಂಗಿಕವಾದಂಥ ಒಂದು ಪರಿಪಕ್ವತೆಯನ್ನು ಮಗು ಕಾಣುತ್ತದೆ. ನಂತರ ತಾರುಣ್ಯಾವಸ್ಥೆ 13ರಿಂದ 19 ವರ್ಷ, ವಯಸ್ಕತನ 20ರಿಂದ 40, ಮುಂದುವರೆದು ಮಧ್ಯ ವಯಸ್ಸು 40ರಿಂದ 60, ವೃದ್ಧಾಪ್ತ 60ರಿಂದ ಎಂಡ್ ಆಫ್ ದಿ ಲೈಫ್, ವೃದ್ಧಾಪ್ತದ ಹೊರಗಿನ ಒಂದು ಕಾಲಾವಧಿ ಆಗಿರುತ್ತದೆ. ಇಷ್ಟು ಮಾನವನ ಬೆಳವಣಿಗೆಯ ಅಥವಾ ವಿಕಾಸದ ಹಂತಗಳು. ಸೊ ಫ್ರೆಂಡ್ಸ್, ಮುಂದುವರೆದು ಇಲ್ಲಿ ನಾನು ಹೇಳ್ತಕ್ಕಿರೋದು CETಯಲ್ಲಿ ಎಕ್ಸಾಮ್ಗೆ ಇರ್ತಕ್ಕಂಥ ಸಿಲೆಬಸ್ ವೈಸ್ ಇಲ್ಲಿ ತಾವು ಅಧ್ಯಯನ ಮಾಡಬೇಕಾದದ್ದು ಮುಂದೆ ತಾರುಣ್ಯಾವಸ್ಥೆ. ಏಕೆಂದರೆ ಫ್ರೆಂಡ್ಸ್, ನೀವು 6 to 8 ಹಂತದ ಒಂದು ಮಕ್ಕಳಿಗೆ ಬೋಧನೆ ಮಾಡ್ತಕ್ಕಂಥ ಶಿಕ್ಷಕರಾಗುವುದರಿಂದ ಇಲ್ಲಿ ತಾರುಣ್ಯ ಹಂತಕ್ಕೆ ಬರ್ತಕ್ಕಂಥ ಒಂದು ಮಕ್ಕಳ ವಯೋನ್ಮಿತಿ, ಅವರ ಒಂದು ಮಾನಸಿಕ ಮಟ್ಟ, ಬುದ್ಧಿಶಕ್ತಿ, ಅವರ ಆಲೋಚನಾ ಸಾಮರ್ಥ್ಯವನ್ನು ತಾವು ತಿಳಿಯುವುದು ಅವಶ್ಯಕವಾಗಿರುತ್ತದೆ. ಆದ್ದರಿಂದಾಗಿ ಇಲ್ಲಿ ತಾವು ಅಧ್ಯಯನ ಮಾಡಬೇಕಾದದ್ದು ಅಡೋಲಸೆನ್ಸ್ ಸ್ಟೇಜ್ನ ಒಂದು ಮಕ್ಕಳ ಗುಣ ಸ್ವಭಾವಗಳನ್ನು ಕುರಿತು. ಹಾಗಾದರೆ ತಾರುಣ್ಯಾವಸ್ಥೆ ಎಂದರೇನು? ತಾರುಣ್ಯಾವಸ್ಥೆಯನ್ನು ಆಂಗ್ಲ ಭಾಷೆಯಲ್ಲಿ ಅಡೋಲಸೆನ್ಸ್ ಎಂದು ಕರೆಯಲಾಗುತ್ತದೆ. ಈ ಅಡೋಲೆಸೆನ್ಸ್ ಎಂತಕ್ಕಂಥ ಪದವು ಲ್ಯಾಟಿನ್ ಭಾಷೆಯ ಅಡೋಲೇಸರ್ ಎಂತಕ್ಕಂಥ ಪದದಿಂದ ಉತ್ಪತ್ತಿಯಾಗಿದೆ. ಅಡೋಲೇಸರ್ ಎಂದರೆ ಪರಿಪಕ್ವತೆಯೆಡೆಗೆ ಸಾಗು ಎಂದರ್ಥವಾಗುತ್ತದೆ. ಅಡೋಲೇಸರ್ ಎಂದರೆ ಪರಿಪಕ್ವತೆಯೆಡೆಗೆ ಸಾಗುವುದು. ಸೊ ಫ್ರೆಂಡ್ಸ್, ಇದು ಅತ್ಯಂತ ಪ್ರಮುಖವಾದಂಥ ಹಂತ. ಮಗುವಿನ ಜೀವನದ ಅಥವಾ ನಮ್ಮ ಜೀವನದಲ್ಲಿ ಆದೋದಂಥ ಇದು ಅತಿ ಪ್ರಮುಖವಾದಂಥ ಒಂದು ಹಂತವೆಂದು ಹೇಳಬಹುದು. ಇಲ್ಲಿ ಮಗು ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ, ಸಾಮಾಜಿಕವಾಗಿ ಪರಿಪಕ್ವತೆಗೊಳ್ಳುವ ಕಾಲವನ್ನೇ ತಾರುಣ್ಯಾವಸ್ಥೆ ಎನ್ನುವರು. 13ರಿಂದ 19 ವರ್ಷ ಮುಗಿಯುವ ಪರ್ಯಂತದ ಒಂದು ಘಟ್ಟಕ್ಕೆ ನಾವು ತಾರುಣ್ಯಾವಸ್ಥೆ ಅಥವಾ ಕೌಮಾರಾವಸ್ಥೆ ಅಥವಾ ಕಿಶೋರಾವಸ್ಥೆ ಎಂದು ಕರೆಯಲಾಗುತ್ತದೆ. ಈ ಒಂದು ಹಂತದಲ್ಲಿ ಮಗು ಸಂಪೂರ್ಣವಾಗಿ ತನ್ನ ಕಿಶೋರಿಯರು ಬಾಲಕಿಯರಾಗಿ ಮಾರ್ಪಟ್ಟು ತನ್ನದೇ ಆದಂಥ ಒಂದು ಕೆಲಸ ಕಾರ್ಯಗಳ ಒಂದು
ವಯೋನ್ಮತ್ತವನ್ನು ತಲುಪಿರುತ್ತಾರೆ. ಈ ಹಂತವು ಅತಿ ಪ್ರಮುಖವಾಗಿರುತ್ತೆ. ಈ ಹಂತದಲ್ಲಿ ಮಕ್ಕಳು ತನ್ನದೇ ಆದಂಥ ಅನೇಕ ಗುಣ ಸ್ವಭಾವಗಳನ್ನು ವ್ಯಕ್ತಪಡಿಸುತ್ತಾರೆ. ಅದರಿಂದಾಗಿ ವ್ಯಕ್ತಿಯ ಜೀವನದಲ್ಲಿ ಈ ಹಂತವು ಅತ್ಯಂತ ಪ್ರಮುಖವಾದಂಥ ಒಂದು ಕಾಲಘಟ್ಟವಾಗಿದೆ ಎಂದು ಹೇಳಬಹುದು. ಹಾಗಾದರೆ ತಾರುಣ್ಯಾವಸ್ಥೆಯ ವ್ಯಾಖ್ಯೆ A.T. ಜೆರ್ಸಿಲ್ಡ್ ಅವರ ಪ್ರಕಾರ, A.T. ಜೆರ್ಸಿಲ್ಡ್ ಎಂತಕ್ಕಂಥ ಮನೋವಿಜ್ಞಾನಿಯ ಪ್ರಕಾರ ತಾರುಣ್ಯಾವಸ್ಥೆ ಎಂದರೆ ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ಮತ್ತು ಸಾಮಾಜಿಕವಾಗಿ ಬಾಲಕಿಯರು ಬಾಲ್ಯಾವಸ್ಥೆಯಿಂದ ತಮ್ಮ ಬಾಲ್ಯ ಅವಸ್ಥೆಯಿಂದ ಪ್ರೌಢ ಅವಸ್ಥೆಗೆ ಸಾಗುವ ಹಂತವೇ ತಾರುಣ್ಯಾವಸ್ಥೆ ಆಗಿದೆ. ಇಲ್ಲಿ ಸಂಪೂರ್ಣವಾಗಿ ಬಾಲಕಿಯರು ತಮ್ಮ ಬಾಲ್ಯ ಅವಸ್ಥೆ, ಉತ್ತರ ಬಾಲ್ಯಾವಸ್ಥೆ ಮತ್ತು ಪೂರ್ವ ಬಾಲ್ಯಾವಸ್ಥೆಯನ್ನು ಮುಗಿಸಿ ಪ್ರೌಢ ಒಂದು ಹಂತಕ್ಕೆ ಸಾಗ್ತಕ್ಕಂಥ ಒಂದು ಕಾಲವನ್ನೇ ತಾರುಣ್ಯಾವಸ್ಥೆ ಎಂದು ಕರೆಯುತ್ತಾರೆ. ಹಾಗಾದರೆ ಶಿಕ್ಷಣದಲ್ಲಿ ತಾರುಣ್ಯಾವಸ್ಥೆಯ ಮಹತ್ವವೇನು? ಶಿಕ್ಷಣದಲ್ಲಿ ತಾರುಣ್ಯಾವಸ್ಥೆಯ ಮಹತ್ವವೇನು? ಶಿಕ್ಷಣದಲ್ಲಿ ತಾರುಣ್ಯಾವಸ್ಥೆಯು ತನ್ನದೇ ಆದಂಥ ಮಹತ್ವವನ್ನು ಒಳಗೊಂಡಿದೆ. ಯಾವ ರೀತಿ? ಮಾನಸಿಕ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳಲು, ಮಾನಸಿಕವಾಗಿ ಮಗು ತನ್ನ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳಲು ತಾರುಣ್ಯಾವಸ್ಥೆಯು ಅತ್ಯಂತ ಮಹತ್ವದಾಗಿದೆ. ಅದೇ ರೀತಿಯಾಗಿ ಕುತೂಹಲವನ್ನು ತಣಿಸಲು, ಮಗುವಿನ ಒಂದು ಕುತೂಹಲಗಳನ್ನು ತಿಳಿದುಕೊಳ್ಳಲು ತಾರುಣ್ಯಾವಸ್ಥೆಯಲ್ಲಿ, ಶಿಕ್ಷಣದಲ್ಲಿ ತಾರುಣ್ಯಾವಸ್ಥೆಯು ಅತ್ಯಂತ ಪ್ರಮುಖವಾಗಿರುತ್ತದೆ. ಏಕೆಂದರೆ ಮಗುವಿನಲ್ಲಿರ್ತಕ್ಕಂಥ ಕುತೂಹಲ, ಇಲ್ಲಿ ಮಗು ತನ್ನದೇ ಆದಂಥ ಒಂದು ಸಾಮರ್ಥ್ಯವನ್ನು ಅಥವಾ ಸೃಜನಶೀಲ ಬುದ್ಧಿವಂತ ಒಂದು ವ್ಯಕ್ತಿಯಾಗಿರುತ್ತಾನೆ. ಈ ಒಂದು ಹಂತದಲ್ಲಿ ಮಗು ತಾನು ಏನೇ ಆಗಲು ಬಯಸಿದರೆ ಅದನ್ನು ಮುಟ್ಟುವಂಥ ಒಂದು ಸಾಮರ್ಥ್ಯವನ್ನು ಒಳಗೊಂಡಿರ್ತಾನೆ. ಆದ್ದರಿಂದ ಶಿಕ್ಷಕರು ಇಲ್ಲಿ ಮಗುವಿಗೆ ಒಂದು ಉತ್ತಮ ಮಾರ್ಗದರ್ಶನ ನೀಡುವುದರ ಮುಖಾಂತರ ಮಗುವಿನಲ್ಲಿರ್ತಕ್ಕಂಥ ಕುತೂಹಲವನ್ನು ತಾವು ತಣಿಸಬಹುದು. ಅದನ್ನು ಒಂದು ಒಳ್ಳೆಯ ಮಾರ್ಗದೆಡೆಗೆ ತಾವು ಬಯಸಿದಂತೆ ಮಗುವನ್ನು ಉತ್ತಮ ಪ್ರಜೆಯನ್ನಾಗಿ ಸೃಷ್ಟಿಸಬಹುದು. ಅದೇ ರೀತಿಯಾಗಿ ಸಾಮಾಜಿಕ ಹೊಂದಾಣಿಕೆಗಾಗಿ ಇಲ್ಲಿ ಮಗು ಸಾಮಾಜಿಕ ಹೊಂದಾಣಿಕೆಯಲ್ಲಿ ಸಾಗ್ತಕ್ಕಂಥದ್ದು. ಇಲ್ಲಿ ಶಿಕ್ಷಕರಾಗಿರ್ಬೋದು, ಪಾಲಕರ ಒಂದು ಕಾರ್ಯ ಅತಿ ಪ್ರಮುಖವಾಗಿರುತ್ತದೆ. ಏಕೆಂದರೆ ಶಿಕ್ಷಕರ ಒಂದು ಮಾರ್ಗದರ್ಶನದಡಿಯಲ್ಲಿ ಮತ್ತು ಪಾಲಕರ ನೀಡ್ತಕ್ಕಂಥ ಸಲಹೆ ಸೂಚನೆಯಲ್ಲಿ ಇಲ್ಲಿ ಮಗು ಮುಂದುವರಿಯುವಂಥದ್ದಾಗಿರುತ್ತದೆ. ಶಿಕ್ಷಕರು ಯಾವ ರೀತಿ ಮಗುವನ್ನು ಮಾರ್ಗದರ್ಶನ ನೀಡುತ್ತಾರೋ ಅದೇ ರೀತಿಯಾಗಿ ಪಾಲಕರು ಮಗುವಿಗೆ ನೀಡ್ತಕ್ಕಂಥ ಒಂದು ಕಾಳಜಿಯ ಒಂದು ಹಂತದ ಮುಖಾಂತರ ಮಗು ಇಲ್ಲಿ ಮುಂದೆ ಬರೆಯುತ್ತದೆ. ಆದ್ದರಿಂದಾಗಿ ಸಾಮಾಜಿಕ ಹೊಂದಾಣಿಕೆ ಮೂಡಿಸುವಲ್ಲಿ ಶಿಕ್ಷಕರು, ಶಾಲೆ ಮತ್ತು ಪಾಲಕರ ಒಂದು ಮಾರ್ಗದರ್ಶನ ಅಥವಾ ಕಾರ್ಯ ಅತಿ ಪ್ರಮುಖವಾಗಿರುತ್ತದೆ ಎಂದು ಹೇಳಬಹುದು. ಮುಂದುವರೆದು ತಾರುಣ್ಯಾವಸ್ಥೆಯ ಲಕ್ಷಣಗಳು. ಸೊ ಫ್ರೆಂಡ್ಸ್, ಪ್ರಮುಖವಾಗಿ ಬರ್ತಕ್ಕಂಥದ್ದು ಲಕ್ಷಣಗಳು ದೈಹಿಕ, ಭಾವನಾತ್ಮಕ ಮತ್ತು ಬೌದ್ಧಿಕ ಸಾಮರ್ಥ್ಯದ ಒಂದು ಬೆಳವಣಿಗೆ. ದೈಹಿಕವಾಗಿ ಮಗುವಿನ ಬೆಳವಣಿಗೆ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಒಂದು ಹಂತದಲ್ಲಿ ಮಗುವಿನಲ್ಲಿ ಅನೇಕವಾದಂಥ ದೈಹಿಕ ಬೆಳವಣಿಗೆಗಳು ಉಂಟಾಗುತ್ತಿವೆ. ಇಲ್ಲಿವರೆಗೆ ಇಲ್ಲದೇ ಇರತಕ್ಕಂಥ ಅನೇಕ ಆಂತರಿಕ ಬೆಳವಣಿಗೆಗಳು ಕೂಡ ಇಲ್ಲಿ ತಾವು ಕಾಣಬಹುದು. ಮಗುವಿನ ದೇಹದ ಎತ್ತರ ಮತ್ತು ತೂಕದಲ್ಲಿ ಹೆಚ್ಚಳವಾಗುತ್ತದೆ, ದೇಹದ ಪ್ರಮಾಣದಲ್ಲಿ ಹೆಚ್ಚಳವಾಗುತ್ತದೆ ಮತ್ತು ಲೈಂಗಿಕ ಬೆಳವಣಿಗೆ ಉಂಟಾಗುತ್ತದೆ. ಈ ಒಂದು ಹಂತದಲ್ಲಿ ಲೈಂಗಿಕ ಪರಿಪಕ್ವತೆಯು ಕೌಮಾರಾವಸ್ಥೆಯಲ್ಲಿ ಕಂಡುಬರುವ ಒಂದು ಪ್ರಮುಖವಾದಂಥ ಒಂದು ಪಕ್ವತೆಯಾಗಿರುತ್ತದೆ. ಈ ಒಂದು ಹಂತದಲ್ಲಿ ಮಗುವಿನಲ್ಲಿ ಪಿಟ್ಯುಟರಿ ಗ್ರಂಥಿಯು ಉನ್ನತವಾದ ಒಂದು ಮಟ್ಟವನ್ನು ತಲುಪುತ್ತದೆ. ಅದೇ ರೀತಿಯಾಗಿ ಲೈಂಗಿಕ ಗ್ರಂಥಿಗಳ ಒಂದು ಪಕ್ವತೆ ಉತ್ತಮವಾಗುತ್ತದೆ. ಅದೇ ರೀತಿಯಾಗಿ ಇಲ್ಲಿ ಸಂಪೂರ್ಣವಾಗಿ ಬಾಲಕಿಯರು, ಹುಡುಗ ಹುಡುಗಿ, ಪುರುಷ ಮತ್ತು ಸ್ತ್ರೀಯರ ಒಂದು ಬೆಳವಣಿಗೆಯ ಒಂದು ಅಂಶಗಳನ್ನು ಸಂಪೂರ್ಣವಾಗಿ ತಲುಪುವ ಒಂದು ಹಂತವನ್ನು ಮುಟ್ಟಿರುತ್ತಾರೆ ಎಂದು ಹೇಳಬಹುದು. ಈ ರೀತಿಯಾಗಿ ಮಗುವಿನ ದೈಹಿಕ ಬೆಳವಣಿಗೆ ಉಂಟಾಗುತ್ತದೆ. ಮುಂದುವರೆದು ಭಾವನಾತ್ಮಕ ಬೆಳವಣಿಗೆ. ಸೊ ಫ್ರೆಂಡ್ಸ್, ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಭಾವನೆ ಎಂದರೆ ಅದನ್ನು ಆಂಗ್ಲ ಭಾಷೆಯಲ್ಲಿ ಎಮೋಷನ್ ಎಂಬ ಪದವಾಗಿ ಬಳಸಲಾಗುತ್ತದೆ. ಈ ಎಮೋಷನ್ ಎಂಬ ಪದವು ಲ್ಯಾಟಿನ್ ಭಾಷೆಯ ಎಮೋವರ್ ಎಂಬ ಪದದಿಂದ ಬಂದಿದೆ. ಹಾಗಾದರೆ ಎಮೋವರ್ ಎಂದರೆ ಟು ಮೂವ್ ಔಟ್, ಅಂದರೆ ವ್ಯಕ್ತಪಡಿಸು ಅಥವಾ ಮುಂದೆ ಸಾಗು ಎಂದಂತಾಗುತ್ತದೆ. ವ್ಯಕ್ತಿಯಲ್ಲಿರ್ತಕ್ಕಂಥ ಭಾವನೆಗಳನ್ನು ಹೊರಹಾಕುವುದು ಅಥವಾ ವ್ಯಕ್ತಪಡಿಸುವುದು, ತೋರ್ಪಡಿಸುವುದು ಅದನ್ನೇನೆಂದರೆ ಭಾವನೆ ಎಂದು ಹೇಳಲಾಗುತ್ತದೆ. ಹಾಗಾದರೆ ಭಾವನಾತ್ಮಕ ಗುಣಲಕ್ಷಣಗಳಿಗೆ ಕಾರಣಗಳು. ಮಗು ಯಾವ ಸಂದರ್ಭದಲ್ಲಿ ತನ್ನ ಭಾವನಾತ್ಮಕ ಒಂದು ಗುಣಲಕ್ಷಣಗಳಿಗೆ ಕಾರಣನಾಗುತ್ತಾನೆ? ಮಗುವಿನಲ್ಲಿರ್ತಕ್ಕಂಥ ಸಂತೋಷದ ಭಾವನೆಗಳಾಗಿರ್ಬೋದು ಅಥವಾ ಅಸೂಹೆ ಭಾವನೆಗಳು ಮೂಡಿರ್ಬೋದು. ಇದಕ್ಕೆ ಕಾರಣವಾದಂತಹ ಒಂದು ಪರಿಸರದ ಅಂಶಗಳು ಯಾವುವು ಎನ್ನುವುದನ್ನು ಕೂಡ ಇಲ್ಲಿ ತಿಳಿದುಕೊಳ್ಳೋಣ. ಸೊ ಫ್ರೆಂಡ್ಸ್, ಮನೆ, ಶಾಲೆ ಹಾಗೂ ಸಮಾಜದ ಪಾತ್ರದಲ್ಲಿನ ವೈವಿಧ್ಯತೆ. ಇಲ್ಲಿ ಮಗುವಿನ ಭಾವನೆಗಳ ಮೇಲೆ ಪ್ರಭಾವ ಬೀರ್ತಕ್ಕಂಥ ಪ್ರಮುಖ ಅಂಶಗಳಲ್ಲಿ ಮನೆ ಆಗಿರ್ಬೋದು, ಶಾಲೆ ಆಗಿರ್ಬೋದು, ಸಮಾಜ ಆಗಿರ್ಬೋದು, ಅದೇ ರೀತಿಯಾಗಿ ಶಿಕ್ಷಕ ಮತ್ತು ಪಾಲಕರ ಮನೋಭಾವನೆಗಳು ಕೂಡ ಆಗಿರಬಹುದು.
ಯಾವ ರೀತಿ ಮಗು ತನ್ನ ಗುಣಗಳನ್ನು ವ್ಯಕ್ತಪಡಿಸುವುದರಲ್ಲಿ ಯಾವುದಾದರೆ ಒಂದು ಕೆಟ್ಟ ಗುಣಗಳಿದ್ದರೆ ತಕ್ಷಣವೇ ಶಿಕ್ಷಕರು ಮತ್ತು ಪಾಲಕರು ಅದಕ್ಕೆ ಒಂದು ವ್ಯವಸ್ಥಿತವಾದಂಥ ರೀತಿಯಲ್ಲಿ ಮಾರ್ಗದರ್ಶನ ನೀಡದೇ ಇದ್ದಲ್ಲಿ ಮಗು ತನ್ನ ಜೀವನದಲ್ಲಿ ಅಸ್ತವ್ಯಸ್ತಗೊಳ್ಳಬಹುದು. ಈ ರೀತಿ ಭಾವನಾತ್ಮಕ ಮಗುವಿನಲ್ಲಿರ್ತಕ್ಕಂಥ ಭಾವನೆಗಳಿಗೆ ಸ್ಪಂದನ ಸಿಗದೇ ಇದ್ದ ಸಂದರ್ಭದಲ್ಲಿ ಕೂಡ ಮಗು ಒಬ್ಬ ಕ್ರೂರ ವ್ಯಕ್ತಿಯಾಗಿ ಸಮಾಜಕ್ಕೆ ಬರಬಹುದು. ಇದಕ್ಕೆ ಕಾರಣ ಮನೆ, ಶಾಲೆ ಮತ್ತು ಸಮಾಜದಲ್ಲಿರ್ತಕ್ಕಂಥ ಒಂದು ಪರಿಸರದ ಒಂದು ವ್ಯವಸ್ಥೆ ಎಂದು ಹೇಳಬಹುದು. ಅದಕ್ಕಾಗಿ ಈ ಒಂದು ಹಂತದಲ್ಲಿ ಮಗುವಿನ ಭಾವನೆಗಳಿಗೆ ಶಿಕ್ಷಕರಾದವರು, ಅದೇ ರೀತಿಯಾಗಿ ಪಾಲಕರು ಮತ್ತು ಇತರವಾದಂಥ ಒಂದು ಸಮಾಜದ ಒಂದು ಸಂಘ ಸಂಸ್ಥೆಗಳು ಮಗುವಿನ ಮೇಲೆ ಒಂದು ಉತ್ತಮ ಪ್ರಭಾವವನ್ನು ಬೀರಬೇಕು. ಏಕೆಂದರೆ ಈ ಹಂತದಲ್ಲಿ ಅನೇಕ ಚಟಗಳ ಬರುವಂಥ ಒಂದು ಸಾಧ್ಯತೆಗಳಿರುತ್ತವೆ. ಆದ ಕಾರಣದಿಂದಾಗಿ ಮಗುವಿಗೆ ಒಂದು ಉತ್ತಮವಾದಂಥ ವಾತಾವರಣವನ್ನು ಸೃಷ್ಟಿಸಿಕೊಡುವುದು ಈ ಒಂದು ಮನೆ, ಶಾಲೆ ಹಾಗೂ ಸಮಾಜದ ಕಾರ್ಯವಾಗಿರುತ್ತದೆ. ಮನೆಯಲ್ಲಿನ ಅಸಹಾಯಕ ಸಂಬಂಧ, ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿಯರ ಒಂದು ಜಗಳ ಆಗಿರಬಹುದು ಅಥವಾ ಮನೆಯಲ್ಲಿ ಉತ್ತಮವಾದ ಹೊಂದಾಣಿಕೆ ಸಾಮರ್ಥ್ಯ ಇಲ್ಲದೇ ಇರಬಹುದು. ಈ ಒಂದು ಹಂತದಲ್ಲಿ ಮಗು ಅನೇಕವಾದಂಥ ಗೊಂದಲಗಳಿಗೆ ಏರ್ಪಡುತ್ತದೆ. ಮುಂದುವರೆದು ವಿರುದ್ಧ ಲಿಂಗದ ಸದಸ್ಯರೊಂದಿಗೆ ಹೊಂದಾಣಿಕೆಯ ಸಮಸ್ಯೆ. ಸೊ ಫ್ರೆಂಡ್ಸ್, ತಾವು ತಾರುಣ್ಯಾವಸ್ಥೆ ಹಂತದಲ್ಲಿ ಬಂದಾಗ ಈ ಪ್ರೌಢಾವಸ್ಥೆ ಹಂತದಲ್ಲಿ ಮಕ್ಕಳು ವಿರುದ್ಧ ಲಿಂಗಿಯರು, ಬಾಲಕಿಯರು, ನೀನು ಹೆಣ್ಣು ನಾನು ಗಂಡು, ನಮ್ಮಿಬ್ಬರ ನಡುವೆ ಇರತಕ್ಕಂಥ ಒಂದು ಹೊಂದಾಣಿಕೆಯ ಸಾಮರ್ಥ್ಯದ ನಡುವೆ ವ್ಯತ್ಯಾಸಗಳನ್ನು ನಾವು ಸಮಸ್ಯೆಯನ್ನು ಕಾಣಬಹುದು. ಮುಂದುವರೆದು ಬೌದ್ಧಿಕ ಬೆಳವಣಿಗೆಯ ಲಕ್ಷಣಗಳು. ಸೊ ಫ್ರೆಂಡ್ಸ್, ಈ ಬೌದ್ಧಿಕ ಬೆಳವಣಿಗೆಯಲ್ಲಿ ಕಿಶೋರ ತಾರ್ಕಿಕತೆಯು ಹೆಚ್ಚಾಗಿ ಬೆಳೆಯುತ್ತದೆ, ಜ್ಞಾನಾತ್ಮಕ ಮಟ್ಟವು ಹೆಚ್ಚಿಗೆ ಬೆಳೆಯುತ್ತದೆ. ಆದ್ದರಿಂದಾಗಿ ಅವರು ಯಾವುದೇ ಆದಂಥ ಒಂದು ಕಾರ್ಯವನ್ನು ಸರಳವಾಗಿ ಒಪ್ಪಿಕೊಳ್ಳುವುದಿಲ್ಲ. ತಾವು ತರಗತಿಯ ಬೋಧನೆಗೆ ಬಂದಾಗ ಅಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಅಂಶದ ಮೇಲೆ ಅವರು ಪ್ರಶ್ನೆಗಳನ್ನು ಕೇಳಲಾರಂಭಿಸ್ತಾರೆ. ಏಕೆಂದರೆ ಅವರ ಜ್ಞಾನಾತ್ಮಕ ಮಟ್ಟವು ಹೆಚ್ಚಾಗಿದ್ದು ಪ್ರತಿಯೊಂದರ ಜ್ಞಾನವನ್ನು ತಿಳಿದುಕೊಳ್ಬೇಕಂತಕ್ಕಂಥ ಒಂದು ಕುತೂಹಲವನ್ನು ಅವರು ಒಳಗೊಂಡಿರುತ್ತಾರೆ. ಆದ್ದರಿಂದಾಗಿ ಪ್ರಶ್ನಿಸುವಂತಹ ಒಂದು ಹಂತ, ಅತಿ ಹೆಚ್ಚಿನ ಪ್ರಶ್ನೆಗಳನ್ನು ಕೇಳುವುದು, ತಾನೇ ತರಗತಿಯಲ್ಲಿ ಹೆಚ್ಚಿನ ಒಂದು ಜ್ಞಾನವುಳ್ಳವನು ಎಂದು ತೋರಿಸಿಕೊಳ್ತಕ್ಕಂಥ ಒಂದು ಅವಸ್ಥೆ ಈ ಒಂದು ಕಾಲದಲ್ಲಿ ಮಕ್ಕಳಲ್ಲಿ ಇರುತ್ತದೆ. ಅದೇ ರೀತಿಯಾಗಿ ಕಲ್ಪನಾ ಶಕ್ತಿ ಹೆಚ್ಚಾಗಿರುತ್ತೆ. ಈ ಮೊದಲು ಇಲ್ಲದೇ ಇರತಕ್ಕಂಥ ಮಗುವಿನಲ್ಲಿರ್ತಕ್ಕಂಥ ಸೌಂದರ್ಯ ಪ್ರಜ್ಞೆ, ಈ ಮೊದಲು ಇಲ್ಲದೇ ಇರತಕ್ಕಂಥ ಈ ಒಂದು ಅಂಶ ಇವಾಗ ತಾರುಣ್ಯಾವಸ್ಥೆಯಲ್ಲಿ ಮತ್ತೆ ಚುರುಗೊಳ್ಳುತ್ತದೆ, ಸೌಂದರ್ಯ ಪ್ರಜ್ಞೆ ಹೆಚ್ಚಿಸುತ್ತದೆ. ಅದೇ ರೀತಿಯಾಗಿ ಮಗು ಹಗಲುಗನಸು ಕಾಣತಕ್ಕಂಥ ಒಂದು ಸಂಭವಗಳಿರುತ್ತವೆ. ಮತ್ತು ಕಿಶೋರ ಪ್ರಮುಖವಾಗಿ ಏನು ಮಾಡ್ತಾರೆ ಅಂದರೆ ಹೋಲಿಸಿಕೊಳ್ಳುತ್ತಾರೆ, ನಾನು ಹೆಚ್ಚು ನೀನು ಹೆಚ್ಚು. ಅದೇ ರೀತಿಯಾಗಿ ಅವರು ಕನಸುಗಳಲ್ಲಿ ದೊಡ್ಡ ಕನಸುಗಳನ್ನು ಒಂದು ಕಾಣತಕ್ಕಂಥ ಒಂದು ಹಂತ ಈ ತಾರುಣ್ಯಾವಸ್ಥೆಯು ಆಗಿರುತ್ತದೆ. ಸೊ ಆದ್ದರಿಂದಾಗಿ ಫ್ರೆಂಡ್ಸ್, ಈ ಒಂದು ಹಂತದ ಮಕ್ಕಳಿಗೆ ಬೋಧಿಸ್ತಕ್ಕಂಥ ಶಿಕ್ಷಕರು ತಾವಾಗಿರುವುದರಿಂದ ಈ ಹಂತದಲ್ಲಿರ್ತಕ್ಕಂಥ ಮಗುವಿನ ದೈಹಿಕ, ಭಾವನಾತ್ಮಕ, ಸಾಮಾಜಿಕ ಮನೋಭಾವಗಳು, ಅವರ ವಯೋನ್ಮಟ್ಟ ಮತ್ತು ಅವರ ಆಸಕ್ತಿ ಅಭಿರುಚಿಗಳನ್ನು ತಿಳಿದುಕೊಂಡು ತರಗತಿಯ ಬೋಧನೆಯನ್ನು ಮಾಡಬೇಕಾಗುತ್ತದೆ. ಸೊ ಫ್ರೆಂಡ್ಸ್, ಇಷ್ಟು ತಾರುಣ್ಯಾವಸ್ಥೆ ಮತ್ತು ಬೆಳವಣಿಗೆ ಮತ್ತು ವಿಕಾಸದ ಕುರಿತಾಗಿ. ಇಂದಿನ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮತ್ತು ಶೇರನ್ನು ಮಾಡಿ. ತಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು.